ಬೆಂಗಳೂರಿನಲ್ಲಿ ಗುಂಡಿಗಳ ರಾಮಾಯಣ ಇನ್ನೂ ಕೂಡ ತಪ್ಪಿಲ್ಲ. ಬೇಕಾಬಿಟ್ಟಿ ಕಾಮಗಾರಿ, ರಸ್ತೆ ಗುಂಡಿಯಲ್ಲಿ ಬಸ್ ಲಾಕ್ ಆಗಿದೆ. ಬಿಎಂಟಿಸಿ ಬಸ್ ಲಾಕ್ ಆಗಿದೆ. ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಬಸವನಗುಡಿಯ ಕೆಆರ್ ರೋಡ್ನಲ್ಲಿ ಈ ಘಟನೆ ನಡೆದಿದೆ. ಪದ್ಮನಾಭ ನಗರದಿಂದ ಮಾರ್ಕೆಟ್ ಕಡೆಗೆ ತೆರಳುತ್ತಾ ಇದ್ದಂತಹ ಬಸ್ ಇದು. ಗಮನಿಸ್ತಾ ಇದ್ದೀರಿ, ಪೈಪ್ಲೈನ್ ಕಾಮಗಾರಿ ಎಡವಟ್ಟಿನಿಂದಾಗಿ ಗುಂಡಿ ಬಿದ್ದಿತ್ತು. ಆ ಗುಂಡಿಯಲ್ಲಿ ಬಸ್ ಸಿಲುಕಿಕೊಂಡಿದೆ. ಮುಂದೆಗೂ ಜಗ್ಸಕ್ಕಾಗ್ತಿಲ್ಲ, ಹಿಂದಿನೂ ಕೂಡ ಬಸ್ ಮೂವ್ ಆಗ್ತಿಲ್ಲ, ನಿಂತಲ್ಲೇ ನಿಂತಿದೆ. ಘಟನೆಯ ಬೆನ್ನಲ್ಲೇ ಕೂಡಲೇ ಪ್ರಯಾಣಿಕರನ್ನ ಕಂಡಕ್ಟರ್ ಕೆಳಗಿಳಿಸಿದ್ರು. ಹೀಗಾಗಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಇತರ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಬೆಂಗಳೂರಿನಲ್ಲಿ ಈ ರಸ್ತೆ ಗುಂಡಿಗಳಿಗೆ ಅದು ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಒಂದು ಕಡೆಯಿಂದ ಮುಚ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಕಾಮಗಾರಿ ಅಂತ ಹೇಳಿ ಅಲ್ಲಲ್ಲಿ ಗುಂಡಿಗಳನ್ನು ತೆಗೆದು ಅದನ್ನು ಕರೆಕ್ಟಾಗಿ ಮುಚ್ಚದೆ ಹೋಗೋದೆ ಎಡವಟ್ಟುಗಳನ್ನು ಕೂಡ ಮಾಡ್ತಾರೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕಿರಣ್ ಸೂರ್ಯ, ಗಮನಿಸ್ತೀವಿ ಈ ಕಾಮಗಾರಿಗಳ ಹೆಸರಿನಲ್ಲಿ ರಸ್ತೆಗಳ ಪರಿಸ್ಥಿತಿಯನ್ನು ಯಾವ ಹದಕ್ಕೆ ತಂದಿಡ್ತಾರೆ ಅಂತ ಹೇಳಿ. ಗುಂಡಿಗಳನ್ನು ತೆಗೆಯೋದು, ಅದನ್ನು ಕರೆಕ್ಟಾಗಿ ಮುಚ್ಚದೆ ಬಿಟ್ಟು ಹಾಗೆ ಹೋಗೋದು, ಅದರಿಂದನೇ ಇಂತಹ ಸಮಸ್ಯೆಗಳಾಗ್ತಾ ಇದೆಯಾ ಅಂತ ಪದೇ ಪದೇ. ಅದು ಒಂದಷ್ಟು ತಾವು ಹೇಳಿದಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳನ್ನ ತೆಗೆದು ಆ ಗುಂಡಿಗಳನ್ನ ಸರಿಯಾಗಿ ಮುಚ್ಚದ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಸವಾರ ಇರ್ಬೋದು ಮತ್ತೆ ಕಾರು ಇವತ್ತು ಬೆಳಗ್ಗೆ ಬಸವನಗುಡಿಯ ಕೆಆರ್ ರೋಡಿನಲ್ಲಿ ಬಿಎಂಟಿಸಿಯ ಬಸ್ ಒಂದು ಆ ಗುಂಡಿಯಲ್ಲಿ ಲಾಕ್ ಆಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಮುಖವಾದಂತಹ ರಸ್ತೆ ಇರ್ಬೋದು ಮತ್ತೆ ಒಳಗಿನ ರಸ್ತೆಗಳಲ್ಲಿ ಪೈಪ್ಲೈನ್ ಕಾಮಗಾರಿಗಳನ್ನ ಮಾಡ್ತೀವಿ ಅಂತ ಹೇಳಿ ಗುಂಡಿಗಳನ್ನ ತೆಗೆದಿರುವಂತದ್ದು. ಆ ಗುಂಡಿ ತೆಗೆದ್ಮೇಲೆ ಆ ಜಾಗದಲ್ಲಿ ಇದ್ದಂತಹ ಡಾಂಬರ್ನ ಅಥವಾ ಕಾಂಕ್ರೀಟ್ ಅನ್ನ ಹಾಕಬೇಕು. ಇವ್ರೇನ್ ಮಾಡ್ತಾರೆ ಅಂದ್ರೆ ಅದ್ರ ಮೇಲೆ ಡಸ್ಟ್ ಮುಚ್ಚಿ ಒಂದಷ್ಟು ಜಲ್ಲಿ ಕಲ್ಲುಗಳನ್ನ ಹಾಕೋಗ್ಬಿಡ್ತಾರೆ. ಆ ಜಲ್ಲಿ ಕಲ್ಲು ಮತ್ತೆ ಡಸ್ಟ್ ಹಾಕೋದ್ರಿಂದ ವಾಹನಗಳು ಅದ್ರ ಮೇಲೆ ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಕುಸಿಲಿಕ್ಕೆ ಆರಂಭವಾಗತ್ತೆ. ಆದ್ರೆ ಇವತ್ತು ಬೆಳಗ್ಗೆ ಕೂಡ ಅಂದ್ರೆ ಪದ್ಮನಾಭ ನಗರದಿಂದ ಕೆಆರ್ ಮಾರ್ಕೆಟ್ಗೆ ಸಂಚಾರ ಮಾಡ್ತಿದ್ದಂತಹ ಬಿಎಂಟಿಸಿ ಬಸ್ಸು ಸಂಪೂರ್ಣವಾಗಿ ಚಕ್ರ ಇವ್ರೇನ್ ಗುಂಡಿ ತೆಗೆದಿದ್ರು ಪೈಪ್ಲೈನ್ ಕಾಮಗಾರಿಗೆ, ಆ ಗುಂಡಿಯಲ್ಲಿ ಸಿಲುಕಿಕೊಂಡಿರುವಂತದ್ದು. ಬಸ್ ಸಿಲುಕಿಕೊಳ್ತಿದ್ದಂತೆ ಕಂಡಕ್ಟರ್ ಕೂಡ ಬಸ್ ನಲ್ಲಿ ಇದ್ದಂತಹ ಪ್ರಯಾಣಿಕರನ್ನೆಲ್ಲರನ್ನೂ ಕೂಡ ಕೆಳಗೆ ಇಳಿಸ್ಲಿಕ್ಕೆ ಮುಂದಾಗಿರುವಂತದ್ದು. ಸದ್ಯ ಆತ ಬಿಎಂಟಿಸಿಯ ಅಧಿಕಾರಿಗಳಿಗೂ ಮತ್ತೆ ಮಾಹಿತಿಯನ್ನ ನೀಡಿರುವಂತದ್ದು ಹಾಗೂ ಟ್ರಾಫಿಕ್ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಆ ಬಸ್ ಅನ್ನ ಈಗಾಗಲೇ ಕೂಡ ಮೇಲೆತ್ತುವಂತಹ ಪ್ರಯತ್ನಕ್ಕೆ ಸ್ಥಳೀಯರು ಮತ್ತೆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನೋಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿದೆ. ಅಂತಂದ್ರೆ ಪ್ರತಿ ಬಾರಿ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಈ ಪೈಪ್ಲೈನ್ ಕಾಮಗಾರಿಗಳಿಗೆ ಗುಂಡಿ ತೆಗೆಯುವಂಥದ್ದು, ಆ ಗುಂಡಿಗಳನ್ನ ಸರಿಯಾಗಿ ಮುಚ್ಚದ ಹಿನ್ನೆಲೆಯಲ್ಲಿ ವಾಹನ ಸವಾರರು ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಳೆ ಏನಾದ್ರು ಬಂತು ಅಂದ್ರೆ ಸಂಪೂರ್ಣವಾಗಿ ಆ ಗುಂಡಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನುವಂತಹ ಆಕ್ರೋಶ, ಅಸಮಾಧಾನವನ್ನು ಕೂಡ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಬಸ್ ಗುಂಡಿಯಲ್ಲಿ ಸಿಲುಕಿ ಸವಾರರು ಪರದಾಡಿದ್ರು ಅಂತ ಹೇಳಿ. ಸದ್ಯಕ್ಕೆ ಬಸ್ಸನ್ನ ಅಲ್ಲಿಂದ ತೆಗೆಯುವಂತಹ ಕೆಲಸವೂ ಕೂಡ ಆಗ್ತಿದೆ ಅನ್ನೋ ಮಾಹಿತಿ.